ಚೆಲುವೆ ಯಾರೇ ನೀನು? ನಾನು ಯಾರಾದ್ರೆ ನಿನಗೇನು? ನಿಲ್ಲು ರತಿ ನಿಲ್ಲು. ನೀನು ಯಾವಾಗಲೂ ಸತಿಪತಿಯನ್ನಾಗಿ ಬಾಳಬೇಕು ಎಂಬುದು ನನ್ನ ಆಸೆ. ಇಂತಹ ಸುಂದರವಾದ ಕಂಗಳಿಸುತ್ತಿರುವ ಪ್ರೇಮದ ಅಂಗಳದಲ್ಲಿ ನನ್ನ ನೀಲವಾದ ತೋಳುಗಳಿಂದ ಬಿಗಿದಪ್ಪಿಕೋ. ನೋಡು, ನಿನ್ ಜೊತೆಗೆ ನನಗೆ ಯಾವ ರೀತಿ ಕೆಲಸ ಇಲ್ಲ. ಹೊರಟೋಗು. ಸರತಿಯಾಗಿ ಬಾಳುತ್ತಿರಲೇ ಗರ್ವ ತುಂಬಿದ ಎಣ್ಣೆ, ಹಸಿರು ಗಾಜಿನ ಬಳೆಗಳನ್ನು ಕೈ ತುಂಬ ಮುಡಿದುಕೊಂಡು ದಾರಿಯ ಮಧ್ಯದಲ್ಲಿ ಗಲ್ 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 ಎಂದರೆ ನೀನು ಗರತಿಯಾಗಲು ಸಾಧ್ಯವೇ? ಗರತಿ ಎಂದರೆ ಗೌರವದಿಂದ ಗೋರ್ಮೆಂಟ್ ಕಟ್ಟಿಸಿದ ವಿದ್ಯಾಮಂದಿರದಲ್ಲಿ ಕಾಲೇಜಿನ ಹುಡುಗರ ಹಿಂದೆ ಬಿದ್ದು ಕಾಮ ತಣ್ಣಗೆ ಮಾಡಿಕೊಳ್ಳುವ ನಿಮ್ಮಂತ ಕೆಟ್ಟ ಹುಡುಗಿಯರಿಗೆ ಯಾವ ಶಿಕ್ಷೆ ಕೊಡುತ್ತದೆ ಈ ನಿನ್ನ ಆಳು ಸಮಾಜದಲ್ಲಿ? ಗರತಿಯರು ತವರು ಮನೆಯಲ್ಲಿ ಮಿಂಡನ ಮಾಡಿ ಗಂಡನ ಮನೆಯವರು ಕರೆಯಕ್ಕೆ ಬಂದಾಗ ತನ್ನ ಗೆಳತಿಯನ್ನು ಮಾತನಾಡಿಸಿಕೊಂಡು ಬರುತ್ತೇನೆ ಎಂದು ಹೇಳಿ ತನ್ನ ಮಿಂಡನೊಂದಿಗೆ ಬಿಗಿದಪ್ಪಿ ಹಿತ್ತಲಿನಲ್ಲಿ ಬಿದ್ದು ಬರುವ ನಿಮ್ಮಂತ ಸೂಳರಿಗೆ ಯಾವ ಶಿಕ್ಷೆ ಕೊಡುತ್ತದೆ ಈ ನಿನ್ನ ಆಳು ಸಮಾಜದಲ್ಲಿ? ಮನಸ್ಸು ಒಬ್ಬನಿಗೆ ಮೈ ಒಬ್ಬನಿಗೆ ನೀಡಿ ಸಾಕ್ಷಾತ್ ಮತ್ತೊಬ್ಬರ ಕೈಯಿಂದ ತಾಳಿ ಕಟ್ಟಿಸಿಕೊಂಡ ಮತ್ತೊಬ್ಬನ ಕೈಯಿಂದ ಕದ್ದು ಕಾವಲಾಟ ಆಡುವ ನಿಮ್ಮಂತ ಸೂಳರಿಗೆ ಯಾವ ಶಿಕ್ಷೆ ಕೊಡುತ್ತದೆ ಈ ನಿನ್ನ ಆಳು ಸಮಾಜದಲ್ಲಿ? ಇಂತಹ ಗರತಿಯರು ಕೊಟ್ಟು ಬೆಳಕಿಗೆ ಎದುರುವುದಿಲ್ಲ. ನನ್ನಂತ ಶ್ರೀಮಂತ ಪ್ರೇಮಿಗೆ ಮನಸ್ಸು ಮೈ ನೀಡಿದರೆ ತಪ್ಪೇನಿಲ್ಲ. ಬಾರೇ ಬಾ. ಶ್ರೀಮಂತ ಪ್ರೇಮಿಗಳೇ, ನೋಡಿ, ನೀವೆಷ್ಟೇ ಪುರಾಣ ಬಿಗಿದರು ನಾನು ನೀತಿ ತಪ್ಪಿ ನಡೆಯಲಾರದ ಹೆಣ್ಣು. ನಾನು ಎಷ್ಟೇ ಹೇಳಿದರೂ ನಿಮ್ಮಂತ ಕಾಮಗುರುಗಳಿಗೆ ತಿಳಿಯದು. ಸೊಕ್ಕಿನ ಎಣ್ಣೆ, ಬಾಯಿಗೆ ಬಂದಂತೆ ಮಾತನಾಡಬೇಡ. ನೋಡ, ಬೀದಿಯಲ್ಲಿ ಬಿಚ್ಚಬೇಕಾಗುತ್ತದೆ ನಿನ್ನ ಸೀರೆ. ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ಈ ಉಪೇಂದ್ರ. ಆಸೆಯಿಂದ ದಿಕ್ಕು ತಪ್ಪಿ ಬಂದ ಪಂಜರದ ಗಿಳಿಗಳಿಗೆ ಒತ್ತು ನೋಡದೆ ಮುತ್ತು ಕೊಟ್ಟು ಹೋಗಬೇಕೆಂದು ಬಂದಿರುವ ಬಾಳೆ ನಿನ್ನ ಬಯಸಿಕೊಂಡು. ಏನೋ ನನ್ನನ್ನೇ ಹೆದರಿಸುತ್ತಿರುವೆಯ? ನೋಡು, ನಿನ್ನಂತ ಕೊಳ್ಳು ಮಾತಿಗೆ ಹೆದರು ಹೆಣ್ಣು ನಾನಲ್ಲ. ಸದ್ಗುಣ ಸಂಪನ್ನಾಗಿ ಶ್ರೀಮಂತಳಾಗಿ ನಾನು ಪಾಠ ಕಲಿಸುವ ಹೆಣ್ಣು ನಾನಾಗೆ ಆಗಿರುತ್ತೇನೆ. ಎಚ್ಚರದಿಂದಿರು. ನಾನು ವಿದ್ಯಾವಂತಳು. ನಿನ್ನಂತ ಪುಡ ಪೋಖರಿಗಳ ಮಾತುಗಳನ್ನು ಕೇಳುವ ಲಜ್ಜೆಗೆಟ ಹೆಣ್ಣು ನಾನಲ್ಲ. ವಿದ್ಯಾವಂತ ಹುಡುಗಿ, ವಿದ್ಯೆ ಕಲಿಸಿದ ಗುರುವನ್ನು ಮಂಚಕ್ಕೆ ಕರೆದು ಕದ್ದು ಕಾಮದಾಟವಾಡಿ ಗರಿಷ್ಠ ಅಂಕಗಳನ್ನು ಪಡೆದ ನಿಮ್ಮಂತ ಬುದ್ಧಿವಂತರಿಗೆ, ನಿಮ್ಮಂತರು ನಮ್ಮ ಬಿಡುದು ಪಡೆಯುವ ನಿಮ್ಮಂತ ಹುಡುಗಿಯರಿಗೆ ಸಾಕಷ್ಟು ದಾರಿ ಇದೆ ತಾನೇ ಈ ನಿನ್ನ ಶಿಕ್ಷಣದಲ್ಲಿ. 100ಕ್ಕೆ 100 ಅಂಕ ಪಡೆದು ನಿಷ್ಠಾವಂತ ಹುಡುಗರನ್ನು ತಲೆಕೆಡಿಸಿ ಬಣ್ಣ ಬಣ್ಣದ ಮಾತನಾಡಿ ಆ ಭಕ್ತಿ ಅವನ ಸಂಘ ಬೆಳೆಸಿ ಪ್ರೀತಿ ಪ್ರೇಮ ಎಂದು ಇಳಿಸಿ ಅವನಿಗೆ ಕೊನೆಗೆ ಕೈ ಕೊಟ್ಟು ಬೀದಿ ಬಿಕಾರಿಯನ್ನಾಗಿ ಮಾಡಿ ಟಾಟಾ ಎಂದು ಹೇಳಿ ನೌಕರಿ ಪಡೆಯುವ ನಿಮ್ಮಂತ ಸೋದರಾಡಿಗಿದ್ದರಿಗೆ ಸಾಕಷ್ಟು ದಾರಿ ಇದೆ ತಾನೇ ಈ ನಿನ್ನ ಶಿಕ್ಷಣದಲ್ಲಿ. ಬುದ್ಧಿವಂತರು, ಸದ್ಗುಣ, ಸರ್ಕಾರಿ ನೌಕರಿ ಕೊಟ್ಟರೆ ಮೇಲಧಿಕಾರಿಯ ಮನಸ್ಸು ಕದ್ದು ಕಾಮಸುಕಡಿ ಅವನ ಅಧಿಕಾರವನ್ನು ಬೀದಿಗೆ ಎಳೆದು ಅವನ ಸಂಘ ಬೆಳೆಸಿ ಅವನ ಕುರ್ಚಿಯಲ್ಲಿ ಕುಳಿತು ಸಂಪಾದನೆ ಮಾಡುವ ನಿಮ್ಮಂತ ಸೋಳರಿಗೆ ಯಾವ ಶಿಕ್ಷೆ ಕೊಡುತ್ತದೆ ಈ ನಿನ್ನ ಆಳು ಸಮಾಜದ? ಇಷ್ಟೇ ತಾನೇ ವಿದ್ಯಾವಂತರ ಹುಡುಗಿಯರ ಬದುಕು.
ನೋಡು, ನೀನು ನಾಚಿಕೆಯಿಂದ ನನ್ನ ಹತ್ರ ಬಂದ್ರೆ ಪರಿಣಾಮ ನೆಟ್ಟಿಗಿರೋದಿಲ್ಲ. ಸುಮ್ನೆ ಇಲ್ಲಿಂದ ಹೊರಟೋಗು. ನನ್ನ ಪಾಡಿಗೆ ನನ್ನ ದಾರಿಯನ್ನು ಬಿಟ್ಟುಬಿಡು. ಏನೆಂದರೆ ನರಜಾತಿಯ ಹೆಣ್ಣೆ, ಏನೆಂದರೆ ನರಜಾತಿಯ ಹೆಣ್ಣೆ, ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ನನ್ನ ಸಮಯವನ್ನು ಹಾಳಬೇಡಬೇಡ. ಸುಮ್ಮನೆ ಬಂದು ನನ್ನ ಬಿಗಿದಪ್ಪಿಕೋ. ನನಗಾಗಿಯೇ ನನಗಾಗಿಯೇ ಈ ಅಂದವು ನಿನಗಾಗಿಯೇ ಈ ಜನ್ಮವು ಮರೆದಿರು ದಿನ ಬಿಡುವಿರು ದಿನ ಮರೆದಿರು ದಿನ ಬಿಡುವಿರು ದಿನ ನಿನಗೇ ನನಗಾಗಿಯೇ ಈ ಅಂದವು ಬಳುಕು ಹಾಡುವ ಲತೆಯೋ ಬಿರುದು ಕಣ್ಣುಗಳು ನಗಸು ನುಡಿಗಳು ಬಳುಕು ಹಾಡುವ ನಡುವು ಏನು ಕಣ್ಣುಗಳು ಏನು ನುಡಿಗಳು ಬಳುಕು ಹಾಡುವ ಲತೆಯೋ ಬಿರುದು ಕಣ್ಣುಗಳು ನಡೆಸು ಕಣ್ಣುಗಳು ನನಗಾಗಿಯೇ ಹೀಗಾಗಿದ್ದರು ನಿನಗಾಗಿಯೇ ಯಾವುದರೇ ನೀನು ನಾಯಿ? ಪೊಲೀಸ್ ಕಡಲೆ ಪೊಲೀಸ್ ಇಲ್ಲ 3 ವರ್ಷಗಳಲ್ಲಿ ರೌಡಿ ಸಾಮ್ರಾಜ್ಯ ಮಾಡಿದ್ರಲ್ಲ ಸಮನ ಮಾಡಿ ಪೊಲೀಸ್ ಸಾಮ್ರಾಜ್ಯ ಕಟ್ಟಲಿಲ್ಲ. ನಾನು ಮನ್ಮಥ ರಾಜನೇ ಅಲ್ಲ. ನನ್ನ ಕಾಮದ ಜ್ವಾಲೆಯನ್ನು ಯಾರು ಮುಂದೆ ಹೇಳಿಲ್ಲ. ನಿನ್ನ ಕಾಮನ ಜಾಲೆಯನ್ನು 4 ಜನ ಪೊಲೀಸ್ ಸೇರಿ ಚೆನ್ನಾಗಿ ಮಾಡುತ್ತೇವೆ ನಿನ್ನ. ಅದಕ್ಕೆ ಸರ್ಕಾರದವರು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ 50 ಹೊಡಿಲಿಕ್ಕೆ. ಪೊಲೀಸರಿಗೆ ಎದುರಾಗುವುದು ಬೇಡ, ನನ್ನ ಜೀವಕ್ಕೆ ಆಪತ್ತು. ಸರ್ ತಪ್ಪಾಯ್ತು ಸರ್, ನಾನು ಇನ್ನು ಬರುತ್ತೇನೆ.